ಯಾಕೋ ನಮ್ಮ ಮಗನಿಬೇಕು ದುಡ್ಡಿನಿಂದ ಸೊಕ್ಕಿನಿಂದ ಮೆರೆಯುವ ನಿಮ್ಮಂತ ದುಷ್ಟ ನನ್ನ ಮಕ್ಕಳ ರುಂಡ ಕತ್ತರಿಸಲು ಬಂದಿರುವೆ ಮಕ್ಕಳ ರುಂಡ. ನಾಗೇಂದ್ರ ರಣಧೀರ ಹೆಬ್ಬಾವಿನಂತೆ ಉಬ್ಬಿ ಅಬ್ಬರಿಸುತ್ತಿರುವ ಈ ಮಿಡಿ ನಾಗರನ ಹಲ್ಲು ಕಿತ್ತು ಹುಲ್ಲು ತಿಳಿಸಿ ಮದ ವೇರದೇವರ ಸೊಕ್ಕನ್ನು ಮುರಿದು ಹಾಕಿ ಒಳಗಡೆ ಹೋಗಿ ಹಗ್ಗವನ್ನು ತಂದು ಕಂಬಕ್ಕೆ ಕಟ್ಟಿ ಹಾಕಿ ನನ್ನ ಚಾಟಿಯಿಂದ ಚೆನ್ನಾಗಿ ಹೊಡೆಯಿರಿ. ಧನಿಕ ಮದಾಂಧನಾಗಿ ಬೆರೆದರೆ ನಿಮ್ಮೆಲ್ಲರ ಆಯಸ್ಸು ಹತ್ತಿರ ಬರುತ್ತದೆ. ದುಡ್ಡಿನ ದರ್ಪದಿಂದ ಮಹಾಗಮಂಡಿಯಾಗಿ ಮೆರೆಯುವ ನಿಮ್ಮೆಲ್ಲರ ಸೊಕ್ಕಿಗೆ ನೀರು ನೀಡುವ ಗಂಡು ಹುಲಿಗಳಿದ್ದಾರೆ ಈ ನಮ್ಮೂರಲ್ಲಿ. ದೇವರಾಜ್ ನಮ್ಮ ತಂದೆಯನ್ನು ಕೊಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿ ಸುಟ್ಟಿದ್ದಲ್ಲದೆ ನನ್ನನ್ನೇ ಕಟ್ಟಿ ಹಾಕಿ ತಿಂದು ಬಿಸಾಕಿರೋ ಮೂಳೆ ಬಿಸಾಕಿರೋ ತಿಂದು ಬೆಳೆದಿರುವ ನಾಯಿಗಳಿಗೆ ನನಗೆ ಹೊಡೆಯಲು ಆಜ್ಞೆ ಮಾಡುವ ಈ ನಾಯಿಗಳಿಗೆ. ರಣಧೀರ ರಣಧೀರ ಲೇ 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 ಬಂಡ ನನ್ನ ಮಗನ ಬೀರ, ನಮ್ಮ ಗಂಡಸ್ತನಕ್ಕೆ ಸವಾಲಾಗ್ತೀಯ. ಈಗ ನಿನ್ನ ಯಾವ ಪುರಿಕೆ ಅಟ್ಟು ಬಿಡ್ತೀನಿ ಮಗನ. ತಗೋ ಮಗ ಚಾಟಿ. ಲೇ ರಾಣ ಹೇಳಿ ನನ್ನ ಮಕ್ಕಳ, ನಿಮ್ಮ ತಾಯಿ ನಿಮ್ಮ ತಂದೆಗೆ ನಿಮ್ಮನ್ನು ಹೆತ್ತು ಎದೆ ಹಾಲು ಉಣಿಸಿ ಜೋಪಾನ ಮಾಡಿದರೆ ಕಟ್ಟಿದ ಇದನ್ನು ಬಿಚ್ಚಿ ಹೊಡಿರೋ ಕೆಟ್ಟ. ಆ ಸುಡಗಾಡಿನ ಸಮಾಧಿ ನನಗೆ ಕಾದಿಲ್ಲ, ಬದಲಾಗಿ ನಿನಗೆ ಕಾದು ಕುಳಿತಿದೆ. ನಿನಗೇನಾದರೂ ಬದುಕುವ ಇಚ್ಛೆ ಇದ್ದರೆ ಸುಮ್ಮನೆ ನಮಗೆ ಸೋತು ಶರಣಾಗದಿದ್ದರೆ ಏನು ಮಾಡ್ಕೊತೀವಿ? ನಿನ್ನ ಪರಿಸ್ಥಿತಿ ಹೊರಗೆಟ್ಟು ಹೋಗುತ್ತದೆ. ಹೋದರೂ ಪರವಾಗಿಲ್ಲ, ನಿನ್ನ ಕೆನಕಿ ಕೆರಳಿದ ಕೇಸರಿಯಾಗಿ ತಕ್ಕ ಕ್ರಮ ಕೈಗೊಳ್ಳುವೆ ನೋಡಿ. ಹಾಗಾದ್ರೆ ಅನುಭವಿಸು ಮಗನೇ ಈ ಜಮೀನ್ದಾರನ ಚಾಟಿ ಏಟಿನ ರುಚಿಯನ್ನು. ನಾಗೇಂದ್ರ ಚೆನ್ನಾಗಿ ಬಿಡ್ಬೇಡ್ರಿ. ಲೇ ಹೇಳಿ ನನ್ನ ಮಕ್ಕಳ, ಗಂಡಸಾಗಿದ್ರೆ ಬಿಚ್ಚು ಹೊಡಿರು. ಲೇ ಕ್ರಾಂತಿವೀರ, ಲೇ ಬೈರ, ನಾ ಯಾರನ್ನೋದು ಇಡೀ ಊರಿಗೆ ಗೊತ್ತೈತಿ. ಐಗಾರ ಬೇಯಿಸಿದ ಊರು ಒಬ್ಬ ರಮೇಶ್ ಹೋಗಿರ್ಬೋದ, ಇನ್ನೊಬ್ಬ ರಮೇಶ್ ಏನ್ರಿ? ಲೇ ಕ್ರಾಂತಿವೀರ, ಮುಖೇಶ, ನೀವೇಕೆ ನಮ್ಮ ಮನೆಗೆ ಬಂದಿರೋ?